ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಆತ್ಮೀಯ ಬಂಧುಗಳೇ, ಶ್ರೀರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಹಿರಿಯ ಸನ್ಯಾಸಿಗಳ ನೆರಳಿನಲ್ಲಿ ತನ್ನ ಜೀವನವನ್ನು ಅರಳಿಸಿಕೊಂಡು ಸಹಸ್ರ ವಿದ್ಯಾರ್ಥಿನಿಯರಿಗೆ ವಿದ್ಯಾಭ್ಯಾಸದ ಜೊತೆಯಲ್ಲಿ ಸಂಸ್ಕಾರ, ಸಂಸ್ಕೃತಿ, ಪರಂಪರೆಯನ್ನು ನೀಡುತ್ತಿರುವಂತಹ ನನ್ನ ಸ್ನೇಹಿತರು ಶ್ರೀ ಕೃಷ್ಣಾಜಿಯವರಿಗೆ ಮತ್ತು ಈ ಸಂಸ್ಥೆಯ ಪ್ರಿನ್ಸಿಪಾಲ್ ಆಗಿರುವಂತಹ ನಿನ್ನೆ ಒಂದು ವಾರದಿಂದ ನನ್ನ ಜೊತೆನೇ ಇದ್ದಾರೆ. ನನಗೆ ಹೇಗೆ ಹೋಗ್ತಿದ್ದೀನಿ, ಎಲ್ಲಿ ಬರ್ತೀನಿ ಸ್ವಾಮಿ, ಈ ಟೈಮ್ ಬರಬೇಕು ಅಂತ ಹೇಳಿ ಮಾಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಆಸಕ್ತಿ ವಹಿಸಿ ಇದು ಯಶಸ್ವಿ ಆಗೋದಕ್ಕೆ ಮಾಡ್ತಿರುವಂತಹ ಪ್ರಿನ್ಸಿಪಾಲ್ರೇ ಹಾಗೂ ಎಲ್ಲ ಉಪನ್ಯಾಸಕರೇ ಹಾಗೂ ನನ್ನ ಪ್ರೀತಿಯ ಭವಿಷ್ಯ ಭಾರತ, ನಿಮ್ಮನ್ನು ನಾನು ಫ್ಯೂಚರ್ ಇಂಡಿಯಾ ಅಂತ ಕರಿತೀನಿ. ಏನು ಮಾತಾಡಲಿ, ನಾನು ಬಂದಿರುವಂತಹ ಹಿನ್ನೆಲೆ ನನಗೊಂದು ಸ್ವಲ್ಪ ಹೊತ್ತು ನೋವಾಗುತ್ತೆ ಹೇಳಲಿಕ್ಕೆ. ಆದರೆ ಟಾಲ್ಸ್ಟಾಯ್ ಒಂದು ಕಡೆ ಹೇಳ್ತಾನೆ, ಇಫ್ ಯು ಫೀಲ್ ಪೇಯ್ನ್ ಯು ಆರ್ ಅಲೈವ್, ಇಫ್ ಯು ಫೀಲ್ ಅದರ್ಸ್ ಪೇಯ್ನ್ ಯು ಆರ್ ಹ್ಯೂಮನ್. ಈ ಮಾತು ನನಗೆ ಇಲ್ಲಿ ಕೂತ್ಕೊಂಡಾಗ ಅನ್ಯಥಾ ಭಾವಿಸಬೇಡಿ. ಐ ವಾಂಟೆಡ್ ಟು ನೋ ದಟ್ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದ ಪೇನ್, ದ ಸಿಚುಯೇಷನ್ಸ್ and the poverty facing by your own brothers and sisters of rural India. ಎಷ್ಟು ಚೆನ್ನಾಗಿದೆ ಈ ಏರ್ ಕಂಡೀಷನ್ ಹಾಲ್, ಎಷ್ಟು ಪುಣ್ಯವಂತರು ನೀವು, ಹೌ ಫಾರ್ಚುನೇಟ್ ಯು ಆರ್ ಆಲ್. ಒಳ್ಳೆ ಯೂನಿಫಾರ್ಮು, ಟ್ಯಾಗ್ ಇದೆ, ಒಳ್ಳೆ ಅದಕ್ಕೆ ಒಂದು ದಾರ ಇದೆ, ಅದನ್ನು ಕಟ್ಕೊಳ್ಳೋದಕ್ಕೆ ಒಂದು ಟೇಪ್ ಇದೆ, ಎಷ್ಟು ಚೆನ್ನಾಗಿ ಕಾಣ್ತೀರ. ಇದನ್ನೇ ನಾನು ರೂರಲ್ ಇಂಡಿಯಾದಲ್ಲಿ ನೋಡಿದ್ರೆ ಆಗ ಮೇರಾ ಭಾರತ್ ಮಹಾನ್ ಅಂತ ಹೇಳ್ಬೋದು ನಾನು. ಆದರೆ ಅನ್ಫಾರ್ಚುನೇಟ್ಲಿ ದ ಡಿಫರೆನ್ಸ್ ಈಸ್ ದ ಗ್ಯಾಪ್ ಈಸ್ ವೆರಿ ವೈಡ್. ಲೆಟ್ ಮಿ ಟೆಲ್ ಯು ಫ್ಯೂ ಎಕ್ಸಾಂಪಲ್ಸ್. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಿಮ್ಮ ಜವಾಬ್ದಾರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ನೌ ಯು ಆರ್ ಟೇಕಿಂಗ್ ಸೋ ಮಚ್ ಫ್ರಮ್ ದಿ society, maybe from this institution or maybe from other places. Now I would like to ask you, what is your contribution to the work in your nation? What is the contribution to your society? ಬೇಜಾರು ಮಾಡ್ಕೋಬೇಡಿ, ಇರೋದು ಹೇಳ್ತೀನಿ. 2 ವರ್ಷದ ಹಿಂದೆ ನಾನು ವೈಸ್ ಚಾನ್ಸಲರ್ ತುಮಕೂರು ಯೂನಿವರ್ಸಿಟಿ ಅವರು ಕಾಲೇಜಿನ ಕ್ಲಾಸ್ಗೆ 1-2 ಕ್ಲಾಸ್ ಹೋಗಿ ಬರೋಣ ಅಂತ ಹೋದು. ಬರೋ ಮಕ್ಕಳೆಲ್ಲ ಬಿಲೋ ಪಾವರ್ಟಿನೂ ಅಲ್ಲ, ಬಿಲೋ ಪಾವರ್ಟಿ ಮಕ್ಕಳು, ನಿಮ್ಮ ಹಾಗೇನೆ. ಆದರೆ ಅವರಲ್ಲಿ ನಿಮಗಿರೋ ಗ್ಲೋ, ನಿಮಗಿರೋ ಹ್ಯಾಪಿನೆಸ್, ನಿಮಗಿರೋ ಸ್ಟ್ರೆಂತ್, ನಿಮಗಿರೋ ಕಾನ್ಫಿಡೆನ್ಸ್ ಅವ್ರಿಗೆ ಯಾರಿಗೂ ಇರಲಿಲ್ಲ. ಕ್ಲಾಸ್ ರೂಮಲ್ಲಿ ಮಾತಾಡುವಾಗ ಕೇಳಿದ್ರು ಮೇಸ್ಟ್ರಿಗೆ, ಎಷ್ಟು ಜನ ಬಂದಿದ್ದಾರೆ ಅಂತ. ಸರ್, ಇಷ್ಟು ಜನ ಬಂದರೆ, ಬಟ್ ಒಂದು 4-5 ಜನ ಹಿಂದುಗಡೆ ಬಿದ್ದು ಬಿಟ್ಟಿದ್ದಾರೆ. ದ್ಯಾಟ್ ಫಾಲ್. ವಾಟ್ಸ್ ದ ಮ್ಯಾಟರ್? ಹೇಳ್ತೀನಿ, ನೀವು ನಂಬೋದಿಲ್ಲ, ಇರೋದು ಹೇಳ್ತೀನಿ. ತುಮಕೂರು ಗೌರ್ಮೆಂಟ್ ಯೂನಿವರ್ಸಿಟಿ, ಗೌರ್ಮೆಂಟ್ ಕಾಲೇಜಿಗೆ ಬರ್ತಾರೆ. ಎಲ್ಲಿಂದ ಬರ್ತಾರೆ? ಗೌರಿಬಿದೂರಿಂದ ಬರ್ತಾರೆ, ದಾಬಸ್ಪೇಟೆಯಿಂದ ಬರ್ತಾರೆ, ಚಿಕ್ಕನಾಯಕನಹಳ್ಳಿಯಿಂದ ಬರ್ತಾರೆ, ಹೆಣ್ಮಕ್ಕಳು ಬರ್ತಾರೆ, ಗಂಡು ಹುಡುಗರು ಬರ್ತಾರೆ, ಎಲ್ಲ ರೈತರ ಮಕ್ಕಳು. ನೀವು ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ, ನಾವು ಇವ್ರಿಗೆ ಸಹಾಯ ಮಾಡ್ತಿದ್ದೀವಿ, ನಾವು ಅವ್ರಿಗೆ ಅಷ್ಟು ಕೋಟಿ ಕೊಡ್ತೀವಿ, ನಾವು ಅದೆಲ್ಲ ನಾನು ಮಾತಾಡೋಕೆ ಹೋಗಲ್ಲ. ಅದು ಬೇರೆ ಡಿಫ್ರೆಂಟ್ ಸಬ್ಜೆಕ್ಟು, ಡಿಫ್ರೆಂಟ್ ವೇದಿಕೆ ಇದೆ ಅದಕ್ಕೆ.
ಇಲ್ಲೇನಾಗ್ತಿದೆ ಹೇಳ್ತೀನಿ. ಅಮ್ಮ ಯಾಕಮ್ಮ ಬಿದ್ದುಬಿಟ್ಟಿದ್ದೆ ನೀನು, ಯಾಕೆ ಮಗು, ಯಾಕೆ ಬಿದ್ದಿದ್ದೀನಿ ಕೆಳಗಡೆ ಅಂದರೆ ಹೇಳ್ತಾಳೆ, ಕೂತ್ಕೊಂಡು ನೀರು ಕೂತ್ಬಿಟ್ಟು ಹೇಳ್ತಾಳೆ, ಸ್ವಾಮೀಜಿ ಏನು ಮಾಡಲಿ, ಬೆಳಗ್ಗೆ 6 ಗಂಟೆ ಒಳಗಡೆ ನಾನು ಬಸ್ ಸ್ಟಾಪ್ ನಿಂತ್ಕೋಬೇಕು, ಬಸ್ ಚೇಂಜ್ ಮಾಡಿ ನಾನು ಬರಬೇಕು, ಅದು ಆರ್ಡಿನರಿ ಬಸ್. ಅಲ್ಲಿ ಬಂದ ಮೇಲೆ ಬರೋವಾಗ ಅಪ್ಪ ಅಮ್ಮ ನೀನು ಮಲಗಿರ್ತಾರೆ, ಕೆಲವರು ಎದ್ದಿರ್ತಾರೆ, ರಾತ್ರಿ ಏನು ಮಿಕ್ಕಿದೆಯೋ ಊಟ ಅದನ್ನು ಕ್ಯಾರಿಯರಲ್ಲಿ ಹಾಕ್ಕೊಡ್ತಾರೆ, ಅಥವಾ ಬೆಳಗ್ಗೆ ಒಂದಿಷ್ಟು ಏನು ಮಾಡಿದ್ರು ಕ್ಯಾರಿಯರ್ ಹಾಕ್ಕೊಡ್ತಾರೆ. ನಾನು 12 ಗಂಟೆ ಕ್ಲಾಸ್ ಆದಮೇಲೆ ನಾನು ಹೋಗಿ ಆ ಕ್ಯಾರಿಯರ್ ತೆಗೆದ್ರೆ ಗಪ್ಪದ ಸ್ಮೆಲ್ ಬರುತ್ತೆ, ಅದು ಎಲ್ಲ ಹಾಳಾಗೋಗಿರುತ್ತೆ, ಸ್ಟೇಲ್ ಆಗಿಬಿಟ್ಟಿರುತ್ತೆ. ನಾನು ದಿವಸನೂ 60 ರೂಪಾಯಿ 70 ರೂಪಾಯಿ ಕೊಟ್ಟು ಊಟ ಮಾಡೋಕ್ಕಾಗಲ್ಲ. ನೀವು ಯೋಚನೆ ಮಾಡಿ, ನೀವು ಹೋಗಿ ನೀವೀಗ ಗರುಡ ಮಾಲೋ ಯಾವ ಮಾಲ್ಗೂ ಹೋಗಿ ಏನಾದರೂ ತಗೊಳ್ಳುವಾಗ ಒಂದು ಕ್ಷಣ ಅವ್ರಿಗೆ ಯೋಚನೆ ಮಾಡಿ, ಊಟ ಮಾಡಲಿಕ್ಕೆ ಅವ್ರಿಗಿಲ್ಲ, ಆದರೆ ಓದಬೇಕು ಅಂತ ಆಸೆ ಇದೆ. ಎಷ್ಟು ಕಷ್ಟದಲ್ಲಿ ನಮ್ಮ ದೇಶ ಒಂದು ಭಾಗದ ಜನ ಅಷ್ಟು ಕಷ್ಟಪಡ್ತಿದ್ದಾರೆ. ಆ ಹುಡುಗನ ಕೇಳಿದೆ, ಎಲ್ಲ ಕೊಡೋ ಯಾಕು ನೀನು ಹೆಂಗೆ ಎನರ್ಜೆಟಿಕ್ ಫೆಲೋ ನೀನು ಮಾಡ್ಬೋದು ಅಂದರೆ, ಸ್ವಾಮೀಜಿ ಒಂದು ದಿವಸ ಕೊಡ್ಬೋದು 100 ರೂಪಾಯಿ ಊಟಕ್ಕೆ, ಅದು ರಸ್ತೆಯಲ್ಲಿ ಊಟ. ಒಳಗಡೆ ಹೋದರೆ ನಿಮ್ಗೆ ಗೊತ್ತಿದೆ, ನನಗಿಂತ ಚೆನ್ನಾಗಿ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಿದೆ. ಹ್ಯಾವ್ ಯು ಎವರ್ ಥಾಟ್ ಓವರ್ ದೀಸ್ ಥಿಂಗ್ಸ್? ನೌ ಯು ವಾಂಟ್ ಟು ಬಿಕಮ್ ಎಜುಕೇಟೆಡ್ ಇನ್ ಕಾಮದಲ್ಲಿ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಅಂತ ಹೇಳ್ತಾರೆ. ಇವರೆಲ್ಲ ದಿಸ್ dedicated teacher, this dedicated professors will unveil and show to you a plus b plus c is equal to ab plus bc plus c ಇದೆ, ಚೇಂಜ್ ಆಗೋದಿಲ್ಲ. ಅದನ್ನು ನಿಮ್ಮ ಮನಸ್ಸಲ್ಲಿ ಇದನ್ನು ಹೊರಗಡೆ ತಗೊಂಡು ಬರ್ತಾರೆ. ನೀವೇನು ಕಾಂಟ್ರಿಬ್ಯೂಟ್ ಮಾಡ್ತೀರಾ ನಿಮ್ಮ ದೇಶಕ್ಕೆ? ನನಗೆ ಜನ ಬರ್ತಾರೆ, ಸ್ವಾಮೀಜಿ ನಾನು ಡಾಕ್ಟರ್ ಆಗಿದ್ದೀನಿ, ನಾನು ಇದಾಗಿದ್ದೀನಿ ಅದಾಗಿದ್ದೀನಿ, ನನಗೆ ಅಟ್ಯಾಚ್ಮೆಂಟ್ ಬರ್ಕೊಡಿ, ಐ ವಾಂಟ್ ಟು ಗೋ ಟು UK, ಐ ವಾಂಟ್ ಟು ಗೋ ಟು US, ಐ ವಾಂಟ್ ಟು ಗೋ ಆಸ್ಟ್ರೇಲಿಯಾ ಅಂತ ಹೇಳ್ತಾರೆ. ಒಂದು ಕ್ಷಣ ನೋಡಿ ಹೇಳ್ತೀನಿ, ಇದೇ ಓದನ್ನು ಇದೇ ಎಜುಕೇಷನ್ನ ನೀನು ಆ ದೇಶದಲ್ಲಿ ಮಾಡಿದರೆ ಎಷ್ಟು ಕೋಟಿ ಖರ್ಚು ಮಾಡ್ತಿದ್ದೆ. ಇವತ್ತು ಈ ಒಂದು ಸಂಸ್ಥೆ ಎಷ್ಟು ಜನಕ್ಕೆ ಅವ್ರು ಹೇಳ್ತಾ ಇದ್ರು, 4 crores, what is the total amount you are giving from this institution to the poor students? 2.6 crores. 2.6 crores ಕೊಡ್ತಿದ್ದಾರೆ ಮಕ್ಕಳಿಗೆ. 2.6 crores. ದುಡ್ಡು ನಾವು ತೆಗೆಯೋದಿಲ್ಲ. ನಾವೆಲ್ಲ ಭಕ್ತರು ದೇವಸ್ಥಾನಕ್ಕೆ ಹೋಗ್ತೀವಿ, ದುಡ್ಡು ತೆಗೆಯೋದಿಲ್ಲ. ದುಡ್ಡು ಬಂದರೆ ಎಲ್ಲ ಜೋಬಲ್ಲೇ ಭದ್ರ ಆಗ್ಬಿಡ್ತದೆ. ಹೇಳ್ತೀನಿ ಕೇಳಿ, ಅವನು ಎಂಥದ್ದು ಮಂಗಳಾರತಿ ಮಾಡಿ ತಟ್ಟೆ ತಗೊಂಡ್ಬರ್ತಾನೆ, 5 ರೂಪಾಯಿ ಹಾಕ್ತಾರೆ, ಪೂಜಾರಿ ಹೇಳ್ಕೊತಾನೆ ಇವತ್ತು ಒಳ್ಳೆ ದಿವಸ 5 ರೂಪಾಯಿ ಸಿಕ್ತು ಅಂತ. ಬನ್ನಿ ಅಂತಾರೆ, ಏನು 4 ರೂಪಾಯಿ 50 ಪೈಸೆ ವಾಪಸ್ ತಗೋತಾರೆ, ಚೈನ್ ಸಿಗ್ತಿಲ್ಲ ತಟ್ಟೆಯಲ್ಲಿ. ಅಂಥ ಮೆಂಟಾಲಿಟಿ ಇರೋ ಕಡೆ ಕೋಟಿ ಕೋಟಿ ಕೊಟ್ಟು ಯಾಕೆ ಮಾಡಬೇಕು ಈ ಸಂಸ್ಥೆ? ಇಲ್ಲಿರೋರೆಲ್ಲರಿಗೂ ನಾನು ಕೇಳ್ತೀನಿ, ಹಿರಿಯರಿಗೆ, ಯಾಕೆ ಇಷ್ಟು ನೀವು ಡೆಡಿಕೇಟ್ ಮಾಡಬೇಕು, ಯಾಕೆ ನೀವು ಇಷ್ಟು ಸಹಾಯ ಮಾಡಬೇಕು? ಪ್ರಿನ್ಸಿಪಲ್ ಅವರು ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ಮತ್ತು ಇವ್ರಿಗೆ ನಾನು ಏನು ಹೇಳೋದಿಲ್ಲ. ಇವರೆಲ್ಲ ಯಾತಕ್ಕೆ ಮಾಡ್ತಾರೆ ಅಂದರೆ, ಅವರ ಆಂತರ್ಯದಲ್ಲಿ ಸ್ವಾಮಿ ವಿವೇಕಾನಂದರ ಮಾತಿದೆ. ಹಿ ರೈಟ್ಸ್ ಎ ಲೆಟರ್ ಟು ಮೈಸೂರು ಮಹಾರಾಜ. ಇನ್ ದಟ್ ಲೆಟರ್ ಒನ್ ಸೆಂಟೆನ್ಸ್ ಹಿ ರೈಟ್ಸ್, ಮೈ ಡಿಯರ್ ಮಹಾರಾಜ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಡೆಡ್ more than alive. ಎಂಥ ಮಾತಾಡ್ತಾರೆ. ಅದಕ್ಕೆ may I ask the students to sit without disturbing the stage. You won't get up when film is going on, no? You don't get up like that. Am I right? Please tell me. We don't get up. And when there is a musical program, we don't get up. When such programs are there, please have little common sense. Thank you. ಸ್ವಾಮಿ ವಿವೇಕಾನಂದರ ಮಾತು ಹೇಳಿದ್ದಕ್ಕೆ ಆ ಹೆಣ್ಣು ಮಕ್ಕಳು ಮತ್ತು ಆ ವಿದ್ಯಾರ್ಥಿಗಳನ್ನ ನಾವು ನೋಡಿ, ಟುಡೇ ವಿ ಆರ್ ಪ್ರೊವೈಡಿಂಗ್ ದೆಮ್ 1.5 ಅಂದರೆ 1,500 ಜನಕ್ಕೆ ಊಟ ಕೊಡ್ತಿದ್ವಿ ಮಧ್ಯಾಹ್ನದ್ದು. 1,500 ಜನಕ್ಕೆ ಊಟ ಕೊಡ್ತಾ ಇದ್ದೀವಿ. ಅದಾದಮೇಲೆ ಆಫ್ಟರ್ ಎಫೆಕ್ಟ್ ನಾವು ಚೆಕ್ ಮಾಡಿದಾಗ ಪ್ರಿನ್ಸಿಪಾಲ್ ಹೇಳ್ತಾರೆ, ಲೆಕ್ಚರರ್ಸ್ ಹೇಳ್ತಾರೆ, ತುಂಬ ಅಲರ್ಟ್ ಆಗಿರ್ತಾರೆ ಸ್ವಾಮೀಜಿ, ತುಂಬ ಒಳ್ಳೆ ಮಾರ್ಕ್ಸ್ ತಗೋತಾ ಇದ್ದಾರೆ ಅಂತ. ನಿಮ್ಗೆ ಆ ಕಷ್ಟ ಯಾವುದೂ ಇಲ್ಲ. ಯು ಆರ್ ಫ್ರೀ ಫ್ರಮ್ ಆಲ್ ಸಚ್ ಪ್ರಾಬ್ಲಮ್ಸ್. ಯು ಮೇ ಬಿ ಹ್ಯಾವಿಂಗ್ ಪ್ರಾಬ್ಲಮ್ ಆಫ್ ನೈಕಿ ತಗೊಳ್ಳ, ಬಾಟಾ ತಗೊಳ್ಳ ಅಂತ ಪ್ರಾಬ್ಲಮ್ ಇರ್ಬೋದು,
ಅಥವಾ BMW ಬರಲ್ಲ, ಅಥವಾ ಪ್ಲೈಮೌತಲ್ಲಿ ಬರಲ್ಲ, ಅವ್ರ ಪ್ರಾಬ್ಲಮ್ ಇರ್ಬೋದು. ಆ ಹೆಣ್ಮಕ್ಳು ಮಳೆ ಬಿಸಿಲು ಗಾಳಿ ಬರ್ತಾರಲ್ಲ, ಅವರೇ ರಿಯಲ್ ಇಂಡಿಯಾ ಅಂತ ಹೇಳ್ತೀನಿ ನಾನು. ಎಷ್ಟು ಕಷ್ಟಪಟ್ಟು ಓದ್ತಿದ್ದಾರೆ ಅವರು. ನೀವೇನು ಮಾಡಬೇಕು, ಇವತ್ತು ಒಬ್ಬರು ಕೃಷ್ಣ ಅಥವಾ ಇಲ್ಲಿರೋ ಎಲ್ಲ ಹಿರಿಯರು ಇಲ್ಲಿ ಕುಳಿತುಕೊಂಡು ಯಾಕೆ ಬಂದಿದ್ದಾರೆ ಅಂದರೆ, ನಮ್ಮ ದೇಶವನ್ನು ಕಾಪಾಡೋದಕ್ಕೆ. ನಾವು ದೇಶ ಉದ್ಧಾರ ಮಾಡಬೇಕು ಅಂದ್ರೆ ಅಲ್ಲೆಲ್ಲ ಬೋರ್ಡ್ ಹಾಕೊಂಡ್ಬಿಟ್ರೆ ದೇಶ ಉದ್ಧಾರ ಮಾಡೋದಲ್ಲ. ಇದು ರಿಯಲ್ ಸರ್ವಿಸ್ ಟು ದ ನೇಷನ್. ಇವ್ರು ಏನು ಮಾಡ್ತಿದ್ದಾರೆ, ನಿಮ್ದೇನು? A lecturer in a South Africa university wrote an expressive message and placed it at the entrance of the college. Okay? He wrote, collapsing any nation does not require use of atomic bombs or the use of long-range missiles, but it requires lowering the quality of the education of the country. If you lower education and allowing all sorts of cheating in the exams by the students, ನೀವೆಲ್ಲ ಚಿನ್ನಂತ ಮಕ್ಕಳು, ನೀವು ನಾನು ಹೇಳ್ತಿಲ್ಲ, ಬೇರೆ ಕಡೆ ಬ್ಲೂಟೂತ್ ಅಂತೆ ಅಲ್ಲಂತೆ ಇಲ್ಲಂತೆ ಎಲ್ಲ ಹಾಕೊಂಡು ಬರೆದು ಎಲ್ಲ ಮಾಡ್ತಾರಲ್ಲ, ಅವರು ಕನ್ಸ್ಟ್ರಕ್ಟ್ ಮಾಡುವಂತಹ ಇಂಜಿನಿಯರ್ಸ್ ಕನ್ಸ್ಟ್ರಕ್ಟ್ ಮಾಡುವಂತಹ ಆ ಸೇತುವೆ ಬಿಲ್ಡಿಂಗು ಇನಾಗ್ರೇಷನ್ ಆಗಿ 1 ತಿಂಗಳಿಗೆ ಬಿದ್ದು ಹೋಗ್ಬಿಡುತ್ತೆ. ಯಾಕೆ? ಆ ಒಂದು ಇಂಟಿಗ್ರಿಟಿ ಇಲ್ಲ. ಅವನು ಕರೆಕ್ಟಾಗಿ ಬರೆದಿದ್ದಾನೆ ಆಫ್ರಿಕನ್ ಲೆಕ್ಚರರ್. ಅಕಾರ್ಡಿಂಗ್ ಟು ಸ್ವಾಮಿ ವಿವೇಕಾನಂದ, ದ ಬೇಸಿಕ್ ಡೆಫಿನಿಷನ್ ಆಫ್ ಎಜುಕೇಶನ್ ಇಸ್ ಬಂಚ್ ಆಫ್ ವ್ಯಾಲ್ಯೂಸ್. ಐನ್ಸ್ಟೀನ್ ಹೇಳ್ತಾನೆ, ಡೋಂಟ್ ಬಿಕಮ್ ಎ ಪರ್ಸನ್ ಆಫ್ ಸಕ್ಸಸ್, ಬಿಕಮ್ ಎ ಪರ್ಸನ್ ಆಫ್ ವ್ಯಾಲ್ಯೂಸ್. ದಿಸ್ ಐನ್ಸ್ಟೀನ್. ಆಗೇನಾಗುತ್ತೆ, ದ ವ್ಯಾಲ್ಯೂಸ್ ಮೇಕ್ ಅದರ್ಸ್ ಟು ಫಾಲೋ. ಒಬ್ಬ ವಿವೇಕಾನಂದ, ಒಬ್ಬ ಭಗತ್ ಸಿಂಗ್, ಒಬ್ಬ ಚಂದ್ರಶೇಖರ್ ಆಜಾದ್ ಏನು ಬದಲಾವಣೆ ತಂದ್ರು ನೋಡಿ ನಮ್ಮ ದೇಶದಲ್ಲಿ. ಯಾಕೆ? ದೇ ಆರ್ ನಾಟ್ ಪರ್ಸನ್ಸ್ ಆಫ್ ಸಕ್ಸಸ್, ದೇ ಆರ್ ಪರ್ಸನ್ಸ್ ಆಫ್ ವ್ಯಾಲ್ಯೂಸ್. ಝಾನ್ಸಿ ರಾಣಿ, ಕಿತ್ತೂರು ರಾಣಿ. ನಾನೇಗೆ ಇದನ್ನು ಹೇಳ್ತಿದ್ದೆ, ಸ್ವಾಮೀಜಿ ನಾವೆಲ್ಲ ದೊಡ್ಡ ದೊಡ್ಡ ಎಜುಕೇಷನ್ ಆಗಿ ಬಿಸ್ನೆಸ್ ಆಗಿ ಏನೇನು ಆಗಬೇಕು ಅಂತಿದ್ದೀವಿ, ಇವೆಲ್ಲ ಹೇಳ್ತಿದ್ರ ಅಂದರೆ, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಅವ್ರನ್ನೂ ನೀವು ಯೋಚನೆ ಮಾಡಬೇಕು. ಅವ್ರು ದುಡ್ದ, ಅವರು ಹೊಲದಲ್ಲಿ ಕೆಲಸ ಮಾಡಿದ ಅಕ್ಕಿನ ನಾವಿಲ್ಲಿ ಬಿರಿಯಾನಿ ಅಂದ್ಕೊಂಡು ತಿಂತೀವಿ. ನಾವ್ಯಾರನ್ನು ಬಡಿಯಲ್ಲ, ಅವ್ರು ಬೆಳೀತಾರೆ. ನಿಮ್ಮ ಕಾಂಟ್ರಿಬ್ಯೂಷನ್ ಅವ್ರಿಗೇನಂದರೆ, ರೂರಲ್ ಇಂಡಿಯಾದವ್ರಿಗೆ ನೀವು ಓದಿ ಸಕ್ಸಸ್ಫುಲ್ ಆಗಿ ಅವ್ರಿಗೆ ಒಂದು ದಾರಿ ತೋರಬೇಕು. ಅವರು ನಿಮ್ಮ ತಮ್ಮ ಅಕ್ಕ ತಂಗಿರು, ತಮ್ಮ ಅಣ್ಣ ತಮ್ಮಂದ್ರಂಗೆ. ಇವತ್ತು ನಾನು ಬಡ್ಸಕ್ಕೆ ಹೋಗ್ತೀನಿ ಫ್ರೀ ಇದ್ದಾಗೆಲ್ಲ, ಡಾಕ್ಟರ್ ಕೃಷ್ಣ ಅವರೇ, ಬಡ್ಸಕ್ಕೆ ಹೋದಾಗ ಪ್ರತಿಯೊಂದು ಮಗುಗೂ ಮಾತಾಡ್ತೀನಿ, ಅಮ್ಮ ನೀನು ಎಲ್ಲಿಂದ ಬಂದಿದ್ಯಾ, ಅಮ್ಮ ನೀನು ಎಲ್ಲಿಂದ, ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾರೆ, ಸ್ವಾಮೀಜಿ ಎಷ್ಟೋ ದಿವಸ ಹಸುವಿನಲ್ಲಿ ಕೊಳತ ಆ ಆಹಾರನ ಡಬ್ಬಿನಲ್ಲಿ ತಿಂತಿದೆ. ಯಾಕಂದರೆ ಬಸ್ಸು ಶೇಕ್ ಆಗ್ತಾ ಇರುತ್ತೆ, ಅದನ್ನು ತೆಗೆದು ಕಿಟಕಿಲಿ ಇಟ್ಟಿರ್ತಾರೆ, ಅದು ಹಾಗೆಯೇ ಫೊಮೆಂಟೇಷನ್ ಆಗಿ ತೆಗಿಲಿಕ್ಕಾಗಲ್ಲ. ಅಂತಹ ಸಹಸ್ರ ಮಕ್ಕಳಿಗೆ ನೀವು ನನಗೆ ಹೇಳಬೇಕು ಇವತ್ತು, ಸ್ವಾಮೀಜಿ ವಿ ವಿಲ್ ಟೇಕ್ ಕೇರ್ ಆಫ್ ದೇಮ್ ಅಂತ ಹೇಳಬೇಕು. ದೆನ್ ಓನ್ಲಿ ನಿಮ್ಮ ರಿಯಲ್ ಎಜುಕೇಷನ್ ಬಂದಂಗೆ ಲೆಕ್ಕ. ಇಷ್ಟು ಹೇಳಿ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಮಾತನ್ನು ಮುಗಿಸ್ತೀನಿ. ಎಜುಕೇಷನ್ ಯಾವಾಗಲೂ ಒಟ್ಟಿಗೆ ಸೇರಿಸೋದಕ್ಕೆ ನಮ್ಮ ಸಂಸ್ಕೃತಿ ಬಂದಿರೋದು. ನಮ್ಮ ಎಜುಕೇಷನ್ ಏನಂದರೆ ನಿಮ್ಗೆ ಕಷ್ಟ ಆಗಲ್ಲ. ನಿಮ್ಗೆ ಯಾವಾಗಲೂ ಆಕ್ಸ್ಫರ್ಡು, ಅದು ಬೇರೆ ಬೇರೆ ಇಂಗ್ಲೀಷ್ದು ಯೂನಿವರ್ಸಿಟೀಸ್ಗಳ ಹೆಸರು ಕೇಳಿ ನಿಮಗೆ ನಮ್ಗಳದ್ದು ಗೊತ್ತಾಗಲ್ಲ. There were days when people used to come and study in Nalanda University. 10,000 students used to come and study. They used to come all the way from Constantinople, all the way from east, and there was a CET exams. 1,000 Rishi Munis used to teach them. ಇವೆಲ್ಲ ತಿಳ್ಕೊಂಡಾಗ ಗೊತ್ತಾಗುತ್ತೆ ಎಷ್ಟು ಅದ್ಭುತ, ಎಷ್ಟು ರಿಚ್ ಇದೆ ನಮ್ಮ ಕಲ್ಚರು, ನಮ್ಮ ಆ್ಯಂಡ್ ಇವತ್ತು ಏನಾಗ್ತಿದೆ ರೀ, ಏನು ಅನ್ಕೋಬೇಡಿ, ನಿಮಗೆ ಅಲ್ವೇ ಅಲ್ಲ, ನಾನು ನೋಡಿದ್ದು ಹೇಳ್ತಾ ಇದ್ದೇನೆ. ವಿ ಆರ್ ರನ್ನಿಂಗ್ ಎ ಬ್ಲೈಂಡ್ ಸ್ಕೂಲ್ ಸರ್. ಬ್ಲೈಂಡ್ ಸ್ಕೂಲ್ ರನ್ನಿಂಗ್ ಇನ್ ಇಂಟೀರಿಯರ್ ಏರಿಯಾ, ಇಟ್ಸ್ ವೆರಿ ಡಿಫಿಕಲ್ಟ್. ವಿ ಆರ್ ರನ್ನಿಂಗ್. ಮಕ್ಕಳು ಬರ್ತಾರೆ, ಬಸ್ಸಿಂದ ಇಳಿತಾರೆ. ಇಳಿದ ಮೇಲೆ ಒಬ್ಬ ಹುಡುಗ ನಾಗೇಶ್ ಅಂತ ಕಡ್ಡಿನ ಹೀಗೆ ಹಾಕ್ಕೊಂಡು ಅವನು ಹೀಗೆ ನಡ್ಕೊಂಡು ಬರ್ತಿದ್ರೆ, ಒಬ್ಬ ಮಾಡರ್ನ್ ಎಜುಕೇಟೆಡ್ ಪಲ್ಸರ್ ಕೂತ್ಕೊಂಡಿದ್ದಾನೆ. ಪಲ್ಸರಲ್ಲಿ ಅವನ ಜೊತೆ ಒಂದು ಗರ್ಲ್ ಫ್ರೆಂಡ್ ಕೂತ್ಕೊಂಡಿದ್ದಾಳೆ. ಕೂತ್ಕೊಂಡ್ಬಿಟ್ಟು ಆ ಹುಡುಗ ನಡ್ಕೊಂಡು ಹೋಗ್ತಿದ್ರೆ ಸ್ಕೂಟರ್ನ ರೈಸ್ ಮಾಡಿ ಅವನು ಸುತ್ತಾ ಇದ್ದಾರೆ. ಅವರ ಕಣ್ಣು ಕಾಣ್ತಿಲ್ಲ.
ದೇವರು ಅವ್ನು ಕಣ್ಣು ಕೊಟ್ಟಿಲ್ಲ, ಆದ್ರೆ ಅವನಿಗೆ ಹೃದಯ ಕೊಟ್ಟಿದ್ದಾನೆ. ಏಮಾಯ್ತಾ ಉಂಟೆ ಅಂದ್ರೆ ಏನಾಗ್ತಿದೆ ಕೇಳ್ತಿದ್ದಾನೆ. ಆ ಕೇಳುವಾಗ ಇವ್ರ ಗರ್ಲ್ ಫ್ರೆಂಡ್ ಹೇಳ್ತಾರೆ, ನೋಡಿದ್ಯಾ, ಸಿ ಹೌ ಐ ಮೇಡ್ ಇನ್ ಕನ್ಫ್ಯೂಸ್ಡ್, ಲೈಕ್ ಲುಕ್ ಅಟ್ ಇಟ್ ಅಗೈನ್ ಐ ವಿಲ್ ಡೂ ಇಟ್. ಆ ಮಾಡಿದಾಗ ಅವನ ಕಾಲ ಮೇಲೆ ಹೊರಟಿತ್ತು, ಅವನು ಕೆಳಗೆ ಬಿದ್ದ. ಈಗ ನಾನು ಹೇಳ್ತೀನಿ, ನಿಮ್ಮ ಎಜುಕೇಶನ್, ಅವನು ಕೆಳಗೆ ಬಿದ್ದಾಗ ಏನ್ ಮಾಡ್ಬೇಕಾಗಿತ್ತು ಆ ಹುಡುಗ? ಇಳಿದ್ಬಿಟ್ಟು ಸಾರಿ ಅಂತ ಹೇಳಿ ಅವನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ. ಅವನ ಗರ್ಲ್ ಫ್ರೆಂಡ್ ನೋಡಿದ, ದಟ್ಸ್ ವೈ ಐ ಸೆಡ್ ಐ ವಾಂಟ್ ದಿಸ್ ಪಲ್ಸ್, ಇಟ್ಸ್ ಸೋ ನೈಸ್, ಕಮ್ ಆನ್ ಲೆಟ್ಸ್ ಗೋ. ಹೊಟ್ಟೆ ಹೋಗ್ಬಿಟ್ಟಿದೆ. Then some villagers in the bus stand took him to the hospital. And do we need such educated brutes in our country? Tell me. ಬಹಳ ಹಿಂದೆ ಕೃಷ್ಣಾಜಿ ಜ್ಞಾಪಕ ಇರುತ್ತೆ, ಹಿರಿಯರಿಗೆಲ್ಲ ಜ್ಞಾಪಕ ಇರುತ್ತೆ. ಒಬ್ಳು ಅಜ್ಜಿ ರಸ್ತೆ ಕ್ರಾಸ್ ಮಾಡ್ತಿದ್ರೆ, ನಮ್ಮಂತ ಯಾರಾದ್ರೂ ಹುಡುಗರು ಹೋಗ್ತಿದ್ರೆ ಅಜ್ಜಿ ಕೈ ಹಿಡ್ಕೊಂಡು ರಸ್ತೆನ ಕ್ರಾಸ್ ಮಾಡ್ತಾ ಇದ್ರು. ಬಸ್ನಲ್ಲಿ ಒಬ್ರು ಗರ್ಭಿಣಿ ಹೆಂಗಸಿ ನಿಂತಿದ್ರೆ, ಒಬ್ರು ಅಜ್ಜಿ ನಿಂತಿದ್ರೆ, ಒಬ್ಬ ಅಜ್ಜ ನಿಂತಿದ್ರೆ, ಅಜ್ಜ ಬಾ ಕೂತ್ಕೋ ಅಂತ ಹೇಳು. ಅವರು ಅಜ್ಜನವನ್ನ ಅವ್ನು ನಿಂತಿರೋದು ನೋಡಿ ಐಸ್ ಕ್ರೀಮ್ ತಿಂತ ಲುಕ್ಸಿಯಾ ಹವಿಸಿ ದಟ್ಸ್ ಜೋಕ್ ಮಾಡ್ತಿದ್ದಲ್ಲ. ಇದು ಬೇಕಾ ನಮ್ಗೆ ಎಜುಕೇಶನ್? We need an education which feels for others, which feels for the nation. ಇದು ನಮ್ಮ ಎಜುಕೇಶನ್ ಸಿಸ್ಟಮ್. ನಿಮಗೆ ನೋವ್ನಲ್ಲಿ ನಿಮ್ಗೆ ಹೇಳಬೇಕಾಗಿ ಬಂದಿದೆ, ಹೇಳಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಒಂದು ಜೀವನದಲ್ಲಿ ಒಬ್ಬ ಏನಾದರೂ ಸಾಧಿಸಬೇಕು ಅಂದರೆ ಅವನು ತನ್ನ ಎಥಿಕ್ಸ್ ಆ್ಯಂಡ್ ಮೊರಾಲಿಟಿನ ಕಾಪಾಡ್ಕೋಬೇಕು. ನಾನು ಹೆಚ್ಚಾಗಿ ನಿಮಗೆ ವಿವರಿಸಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ಬಿಟ್ಟು ಮುಗಿಸ್ತೀನಿ. ಸಿ ವಿ ರಾಮನ್ ಹೆಸರು ಕೇಳಿದ್ದಾರೆ ಸರ್. ಸಿ ವಿ ರಾಮನ್ ಇದೆ, ಬೆಂಗಳೂರು ಇದೆ, ಮಲ್ಲೇಶ್ವರ. The Nobel laureate Professor C V Raman, after retirement, wished to open a research institute in Bangalore. So he gave an advertisement in newspapers for recruiting scientists, which had only 3 posts. Lots of eager scientists applied, thinking that even if they are not selected, at least they would get an opportunity to meet the Nobel laureate. In the preliminary section, 5 candidates were selected, and the final interview to be taken by Professor C V Raman, the Nobel laureate. 3 were selected out. Next day, professor was taking a walk and found a young man waiting to meet him. He realized that it was the same man who was not selected. The professor asked him what was the problem, and he replied that there was no problem at all. Then why you are standing? He said, sir, your office paid ₹7 extra. 7 rupees were paid by the office to Mr. Sheshadripuram, who was one of the candidates. And he wanted to return that 7 rupees to the office. Ethics hagiತ್ತು ರೀ, ಮೊರಾಲಿಟಿ ಹಾಗಿತ್ತು ರೀ. ಹೋಗ್ಬಿಟ್ಟು ಒಂದು ಏನೋ ಕಾಫಿನೋ ದೋಸೆ ತಿನ್ಕೊಂಡು ಹೊಟ್ಟೋಗ್ಬಿಡ್ಬೋದಾಯ್ತು ಅವ್ರ ಮನೆಗೆ. He said, sir, I have come here to return this 7 rupees. C V Raman said, so you wish to return 7 rupees? Okay. He took that money from him, and after going few steps towards, the professor asked the young man to meet him next day at 10:30. He was so happy. Again he could see. Again he could meet C V Raman. Sir C V Raman. Okay, he came in the morning. He said, please mark these words. Put into your heart and brain. He says, my son, you have failed in the physics test, but you have passed in the honesty test. So, I have created one more post for you, and you can come and join as a scientist from tomorrow onwards. What happened next? He went to America. He got the Nobel Prize for the physics, and he wrote a book named as 7 rupees has changed my life. Just 7 rupees has changed his life, and he became a great scientist. We are proud of his achievement. ಬರೀ 7 ರೂಪಾಯಿ ಒಬ್ಬ ಜೀವನ ಹಾಗೆ ಮಾಡ್ದ ಅಂದಾಗ ನಾವು ಹಗಲು ರಾತ್ರಿ ಎಥಿಕ್ಸ್ ಮೊರಾಲಿಟಿ ಬಗ್ಗೆ ನಾವು ಮಾತಾಡ್ತೀವಿ, ಕೇಳ್ತೀವಿ.
ಮ್ಯಾನೇಜ್ ಮಾಡಬೇಕು. ವಿ ಶುಡ್ ನಾಟ್ ಬಿಕಮ್ ಜಸ್ಟ್ ಎಜುಕೇಟೆಡ್ ಅಂತ ಆಗಬಾರ್ದು, ರಿಯಲ್ ಹ್ಯೂಮನ್ ಬೀಯಿಂಗ್ ವಿತ್ ಹ್ಯೂಮನ್ ವ್ಯಾಲ್ಯೂಸ್. ದಟ್ ಈಸ್ ದ ರಿಯಲ್ ಮೀನಿಂಗ್ ಆಫ್ ಎಜುಕೇಶನ್. Human values are missing. A doctor, perhaps he might have used, sorry, but it is a statement of fact. He might have used his Bluetooth ಅದು ಹಾಕೊಂಡು ಪರೀಕ್ಷೆ ಪಾಸ್ ಆಗಿದ್ದಾನೆ ಅನ್ಸುತ್ತೆ. ಅವನಿಗೆ ಹೃದಯ ಇಲ್ಲ ಅನ್ಸುತ್ತೆ, ಆದರೆ ಅವನು ಪೋಸ್ಟ್ ಮಾಡಿದ್ದಾರೆ, ಬಂದಿದ್ದಾನೆ. ಒಬ್ಳು ಗರ್ಭಿಣಿ ಹೆಂಗಸು ಬಂದಿದ್ದಾಳೆ, ಅಮ್ಮ ನಾನು ತುಂಬ ಪೇಯ್ನ್ ಇದೆ, ಐ ಕಾಂಟ್ ಬೇರ್ ದ ಪೇಯ್ನ್, ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಹೆಲ್ಪ್ ಮೀ ಅಂತ ಕೂಗ್ತಿದ್ದಾಗ ಅವನು ಹಾಸ್ಪಿಟ್ಲ್ ಬಂದು ಅವ್ನು ಕೇಳ್ತಾನೆ, ಹ್ಯಾವ್ ಯು ಬ್ರಾಟ್ ಮನಿ? It costs so much thousand. Do you have the money? Have you got somebody with you? I can't attend to you alone. You have to bring somebody. And I need money. This is the doctor's mindset. Educated doctor's mindset. Then what happened? She shouted. Ladies can understand that situation. Then she just rolled down, went to nearby bus stop and delivered the baby. This is the educated India's real picture. ನೀವು ಅಂದ್ಕೊಳ್ತೀರ ನಾವು ಎಜುಕೇಷನ್ ಆಗಿ ನಾವು ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂತ. ಎಜುಕೇಷನ್ ಇದು ಗುರಿ ನಾಟ್ ಟು ಮೇಕ್ ಮನಿ ಅಲೋನ್, ಟು ಬಿಕಮ್ ಎ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ವಿತ್ ವ್ಯಾಲ್ಯೂಸ್, ವಿತ್ ಮೊರಾಲಿಟಿ, ವಿತ್ ಎಥಿಕ್ಸ್, ಆ್ಯಂಡ್ ಅಬೋವ್ ಆಲ್ ಲವ್ ಟುವರ್ಡ್ಸ್ ದ ಕಂಟ್ರಿ, ಲವ್ ಟುವರ್ಡ್ಸ್ ದ ಸೊಸೈಟಿ. Because of this society, because of the nation, you are sitting here in an air-conditioned auditorium. I will be giving lectures, sir, don't mistake me, but I will be giving lectures where the BA, BSc students are sitting on the floor, on the ground, in the field, and hearing my lectures and say, ಕಣ್ಣಲ್ಲಿ ನೀರು ಹಾಕ್ಕೊಡ್ತಾರೆ, ಸ್ವಾಮೀಜಿ ಎಂಥದ್ದು ಹೇಳ್ಬಿಟ್ರಿ ನೀವು. ನಾನು ಹೇಳ್ತೀನಿ, do you love your father and mother? ಅಂತ ಅವ್ರಿಗೂ ಕೇಳಿದೆ, ನಿಮಗೂ ಕೇಳ್ತಾ ಇದ್ದೀನಿ. ಅವರು ಹಾಗೆ ಹೇಳ್ತಾರೆ. ಡೂ ಯು ಲವ್ ಯುವರ್ ಕಂಟ್ರಿ? ಡೂ ಯು ಲವ್ ಯುವರ್ ಪ್ರೊಫೆಷನ್? ದೆನ್ ಯು ಆರ್ ಓಕೆ. ನೀವು ರ್ಯಾಂಕ್ ಸ್ಟೂಡೆಂಟ್ಸ್ ಅಂತ ಅನ್ಕೊಳ್ತೀನಿ, ಬಟ್ ಐ ವುಡ್ ಲೈಕ್ ಟು ಬರೀ SR ಅಂತ ಹೇಳಕ್ಕೆ ಬರಬೇಡಿ. ಏನಾಯ್ತು ಗೊತ್ತಾ, ಈ SR ಈ ಕೈ ಎತ್ತೋದೆಲ್ಲ ನನಗೂ ಬೇಜಾರಾಗ್ಬಿಟ್ಟಿದೆ ನೋಡಿ. ಕನ್ನಡದಿದ್ದು ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಹೇಳ್ಬಿಟ್ಟು ನಿಲ್ಲಿಸ್ತೀನಿ. ಭಗವದ್ಗೀತೆ ಮೇಲೆ ಉಪನ್ಯಾಸ ಮಾಡ್ತಾ ಇದ್ರು ಒಬ್ರು ಗುರುಗಳು. ಎಷ್ಟು ಚೆನ್ನಾಗಿ ಉಪನ್ಯಾಸ ಮಾಡ್ತಿದ್ರು ಅಂದರೆ ಬಹಳ ಇಷ್ಟ ಆಗೋಯ್ತು ಅಲ್ಲಿರೋರಿಗೆಲ್ಲ ಉಪನ್ಯಾಸ. ಇಷ್ಟು ಡೆಲಿವರ್ ಸಚ್ ಎ ವಂಡರ್ಫುಲ್ ಲೆಕ್ಚರ್ಸ್ ಆರ್ ಭಗವದ್ಗೀತಾ. ಧರ್ಮಕ್ಷೇತ್ರ ಕುರುಕ್ಷೇತ್ರದಿಂದ ಕೊನೇ ಶ್ಲೋಕದವರೆಗೆ ಕರಿಷ್ಯೆ ವಚನಂ ತವ ಅಲ್ಲಿವರೆಗೂ ಹೇಳ್ತಿದ್ರು. ಆ ಕೊನೆ ದಿವಸ ಬಂದಾಗ ಆ ಭಾಗವತನಿಗೆ ಬಹಳ ಒಂದು ಸಂಶಯ ಬಂದು, ಹ್ಯಾಡ್ ಎ ಡೌಟ್, ಇವರು ದೇ ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಮೈ ಭಗವದ್ಗೀತಾ ಕ್ಲಾಸಸ್ ಆ್ಯಂಡ್ ಲೆಟ್ ಮಿ ಟೆಸ್ಟ್ ದೆಮ್ ಅಂತ ಹೇಳ್ದ. ನೀವು ಇಷ್ಟು ದಿವಸ ಭಗವದ್ಗೀತೆ ಪ್ರವಚನ ಬಂದಿದ್ದೀರಾ, ಭಗವದ್ಗೀತೆಯ ಒಂದು ಶ್ಲೋಕವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅನುಷ್ಠಾನ ರೂಪಕ್ಕೆ ತರೋದು, ಅದ್ರ ಪ್ರಾಕ್ಟಿಕಾಲಿಟಿ ತರೋದಕ್ಕಾಗತ್ತಾ? ಎಷ್ಟು ಜನ ಅಂತ ಹೇಳಿ ಅಷ್ಟು ಜನ ಕೈ ಎತ್ತಿದ್ರು. ಅಯ್ಯೋ ಎಂಥದ್ದು ಇಷ್ಟು ಜನ ಒಳ್ಳೆಯವರು. ನೆಕ್ಸ್ಟ್ ಭಗವದ್ಗೀತೆಯ ಒಂದು ಅಧ್ಯಾಯವನ್ನ ಯಾರು ಅಭ್ಯಾಸ ಮಾಡ್ತಾರೆ ಕೈ ಎತ್ತಿದ್ರು, ಅಷ್ಟು ಜನ ಕೈ ಎತ್ತಿದ್ರು. ಆಗ ಈ ಸ್ವಾಮಿಗಳಿಗೆ ಡೌಟ್ ಬಂತು, ಇದೇನು ಕೈ ಎತ್ತುತ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಅಂತ ಹೇಳಿ ಇನ್ನೊಂದು ಪ್ರಶ್ನೆ ಹಾಕದ. ಭಗವದ್ಗೀತೆಯ 800ನೇ ಶ್ಲೋಕದ ಒಂದು ಶ್ಲೋಕ ಯಾರಿಗೆ ಜ್ಞಾಪಕ ಬರುತ್ತೆ, ಯಾರು ಗೊತ್ತಿದೆ ಹೇಳಿ? ಅಷ್ಟು ಜನ ಕೈ ಎತ್ತು. ಭಗವದ್ಗೀತೆಯಲ್ಲಿ ಇರೋದೇ 700 ಶ್ಲೋಕ, 800 ಶ್ಲೋಕ ಎತ್ತಿದಾಗ ಅವನ ಅರ್ಥ ಆಯ್ತು, ಇಲ್ಲಿರೋ ಜನ ಬರೀ ಕೈ ಎತ್ತೋರೆ ವಿನಃ ತಲೆ ಎತ್ತೋರಲ್ಲ ಅಂತ. ಆದರೆ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ನೀವೆಲ್ಲ ತಲೆ ಎತ್ತಿ ನಡೆಯೋದು. ನಿಮ್ಮ ಆನ್ಸರ್ ನನಗೆ ಅಷ್ಟು ಶಕ್ತಿ ಕೊಟ್ಟಿದೆ. ನನಗೆ ನವಭಾರತ ನಿರ್ಮಾಣ ಅಂತ ಸ್ವಾಮೀಜಿ ಉಪಯೋಗಿಸ್ತಾರೆ. ನ್ಯೂ ಇಂಡಿಯಾ ಶುಡ್ ಅರೈಸ್ ಫ್ರಮ್ ದ ಹಟ್ಸ್ ಆಫ್ ದ ಪೋರ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಹೊಸ ಭಾರತ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿಂದ ಬರೋದಿಲ್ಲ, ಹೊಸ ಭಾರತ ಕಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜಿಂದ ಬರೋಲ್ಲ, ಹೊಸ ಭಾರತ ಬ್ಯಾಂಗ್ಳೂರ್ ಸ್ಟಾಕ್ ಎಕ್ಸ್ಚೇಂಜಿಂದ ಬರೋಲ್ಲ, ಕಂಪನಿಗಳಿಂದ ಬರಲ್ಲ, ಅದು ಬೇರೆ, ಅದು ಎಕನಾಮಿಕ್ಸ್. ಹೊಸ ಭಾರತ ಬರೋದು
ರೈತನ ಬಡವರ ಗುಡಿಸಲುಗಳ ಮಧ್ಯದಿಂದ ಬರುತ್ತೆ. ಎಲ್ಲ ಹಿರಿಯರನ್ನ ನೋಡಿ, ಯಾರು ಬಾಲ್ಡ್ವಿನ್ಸ್ ಆಗಲಿ, ಸೆಂಟ್ ಜಾನ್ಸ್ ಆಗಲಿ, ಸೆಂಟ್ ಜೋಸೆಫ್ ಆಗಲಿ ಎಲ್ಲೂ ಓದಲಿಲ್ಲ. ಎಲ್ಲ ಓದಿದ್ದು ಹಳ್ಳಿ ಸ್ಕೂಲ್. ಡಿ ವಿ ಗುಂಡಪ್ಪನವರಿಂದ ಹಿಡಿದು ಸರ್ ಎಂ ವಿಶ್ವೇಶ್ವರರಿಂದ ಹಿಡಿದು ಎಲ್ಲರೂ ನೋಡಿ ಎಲ್ಲ ಹಳ್ಳಿನಲ್ಲೇ ಓದಿದ್ದವರು. ಆದರೆ ಅವ್ರು ಓದಿದ್ದಕ್ಕೂ ಇಲ್ಲಿ ಈಗ ಓದ್ತಿರೋರ್ಗೂ ಸಂಬಂಧ ಏನಿಲ್ಲ. ಯಾಕೆ ಎಷ್ಟೊತ್ತು ಗ್ಯಾಪ್ ಇದೆ ಅಂದರೆ, ಮೊರಾಲಿಟಿ, ಎಥಿಕ್ಸ್, moral values ಎಲ್ಲ ಹೊರಟೋಗಿದೆ. Sheshadripuram College should become one of the best institution in India, sir, not in Karnataka. And I thank my sisters who again came and sat. That shows you have a good samskar in your heart. Hats off to you, sisters. ಬೇಜಾರು ಮಾಡ್ಕೊಳ್ಳಿಲ್ಲ. ಸಂಸ್ಕೃತಿ ಬಹಳ ಮುಖ್ಯ, ಸಂಸ್ಕಾರ ಬಹಳ ಮುಖ್ಯ. ಸ್ವಾಮಿ ವಿವೇಕಾನಂದರು ನಿಮ್ಮಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ರು. ನಾನು 2 ಪಿಕ್ಚರು ಕೊಟ್ಟಿದ್ದೀನಿ. ಆ 1,500 ಜನ ಮಕ್ಕಳು ಊಟ ಮಾಡೋದನ್ನು ನಿಮ್ಗೆ ಕೊಟ್ಟಿದ್ದೀನಿ. ಅವ್ರ ಕಣ್ಣು ನೀರು ಹೇಗೆ ಹಾಕ್ತಾರೆ ಅದು ಕೊಟ್ಟಿದ್ದೀನಿ. ಈಗ ವಿ ಆರ್ ಎಕ್ಸ್ಪ್ಯಾಂಡಿಂಗ್ ದಟ್ ಟು ಅನದರ್ 10,000 ಸರ್, ಟು ನಿಯರ್ ಬೈ ಕಾಲೇಜಸ್, ಆ್ಯಂಡ್ ವಿ ಆರ್ ಸೆಲೆಕ್ಟಿಂಗ್ ಓನ್ಲಿ ಗೌರ್ಮೆಂಟ್ ಕಾಲೇಜಸ್, ಆ್ಯಂಡ್ ವಿ ಆರ್ ಸೆಲೆಕ್ಟಿಂಗ್ ದಿ ಸ್ಟೂಡೆಂಟ್ಸ್ ದೋಸ್ ಹೂ ಹ್ಯಾವ್ ದಿ ಬಸ್ ಪಾಸಸ್. They should have bus pass. They should prove us, yes, ಇಷ್ಟು ಕಷ್ಟದಲ್ಲಿ ನಾನು ಬರ್ತಿದ್ದೀನಿ. ನನಗೆ ಬಹಳ ಪಾಸಿಟಿವ್ನೆಸ್ ಇದೆ. ನಿಮ್ಮನ್ನೆಲ್ಲ ನೋಡಿದಾಗ ಇನ್ನೂ ಜಾಸ್ತಿ ಆಯಿತು. ಕೃಷ್ಣಾಜಿ ಹಾಗೂ ನಿಮ್ಮೆಲ್ಲ ಡೈರೆಕ್ಟರ್ಸ್ಗೆ ನಿಮ್ಮನ್ನು ನೋಡಿ ನನಗೆ ಸಂತೋಷವಾಯಿತು. ನಮ್ಮ ಭಾರತ ಮತ್ತೆ ಮೇಲ್ ಬರುತ್ತೆ. ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ನಿ ಬೋಧತ, ಅರೇಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಇದು ನಿಮ್ಮ ಗುರಿ ಆಗಬೇಕು. ಸ್ವಾಮಿ ವಿವೇಕಾನಂದರು 1893 ಸೆಪ್ಟೆಂಬರ್ 11ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ತಮ್ಮ ಮಾತೆಲ್ಲ ಮುಗಿಸಿದ ಮೇಲೆ 6,000 ಜನ ಕೂತ್ಕೊಂಡಿದ್ರು. ಆಗ ಕೊನೆಗೆ ಹೇಳಿದ್ರು, ಒಂದು ಶ್ಲೋಕ ಹೇಳಿದ್ರು. ಹೇಳ್ತಾರೆ, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ ಆಯೇ ಧಾಮಾನಿ ದಿವ್ಯಾನಿ ತಸ್ತು ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತ್ವಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥಾ ವಿದ್ಯತೆ ಯನಾಯ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರ ನಿಬೋಧತ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರ ನಿಬೋಧತ. ನೀವೇನೋ ಸಂಸ್ಕೃತ ಸ್ವಲ್ಪ ಗೊತ್ತಿದೆ, ಚಪ್ಪಾಳೆ ಹೊಡಿತೀರಾ. 6,000 ಜನ ಏಕಪ್ರಕಾರವಾಗಿ 10 ನಿಮಿಷ ಚಪ್ಪಾಳೆ ಹೊಡೆದಾಗ ಯಾರೋ ಕೇಳಿದ್ರಂತೆ, ಸ್ವಾಮೀಜಿ they don't know the Sanskrit language and you are telling them out of Kathopanishad and Shvetashvatara Upanishad, but still they are clapping. What's the matter? Aga Annie Besant was there. She said, it seems our Swamiji, our Swami Vivekananda never spoke from the, or never spoke through the throat. He spoke through his heart. That is a. Thank you very much.